ಜೀವನದಲ್ಲಿ ಅನುಕೂಲವಾಗಿರೋ ಕೆಲವರು, ಶ್ರೀಮಂತರಾಗಿರೋ ಕೆಲವರು ದಾನ ಧರ್ಮ ಮಾಡೋದನ್ನು ನೋಡ್ತೇವೆ. ಬಡವರ ಕಷ್ಟಗಳಿಗೆ ಮಿಡಿಯೋದನ್ನು ಕೂಡ ನಾವು ನೋಡ್ತೇವೆ. ಆಗ ನಮಗೆ ಸಂತೋಷ ಆಗುತ್ತೆ. ಅಬ್ಬಾ, ಇವರೆಷ್ಟೊಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ. ನಾವು ಕೂಡ ಅಂಥ ಕೆಲಸಗಳನ್ನು ಮಾಡೋದಕ್ಕೆ ಪ್ರೇರೇಪಣೆ ಸಿಗತ್ತೆ. ಆದರೆ ಮತ್ತೊಬ್ಬರಿಗೆ ದಾನ ಧರ್ಮ ಸಹಾಯ ಮಾಡಬೇಕಾದ್ರೆ ಈ ಫೋಟೋಗ್ರಾಫಿ ಮಾಡಿಕೊಂಡು ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳೋದಿದೆಯಲ್ಲ, ಕೆಲವರ ಪ್ರಕಾರ ಈ ಫೋಟೋಗಳನ್ನು ನೋಡಿ ಬೇರೆಯವ್ರಿಗೂ ಪ್ರೇರೇಪಣೆ ಸಿಗುತ್ತೆ ಅಂತ ಹೇಳ್ತಾರೆ. ಆದರೆ ಒಮ್ಮೆ ನಾವು ಯೋಚಿಸಬೇಕಾದ್ದು, ಆ ಸಹಾಯ ಪಡೀತಾ ಇರೋರ ಮನಸ್ಥಿತಿ ಹೇಗಿರಬಹುದು ಅಂತ. ಮೊದಲೇ ದೈನ್ಯದಲ್ಲಿರೋರನ್ನ ಮತ್ತಷ್ಟು ದೈನ್ಯಕ್ಕೆ ಸಿಕ್ಕಿ ಹಾಕಿಸಿ ಆ ಫೋಟೋಗಳಲ್ಲಿ ಅವರನ್ನು ಬಹಳ ದೈನ್ಯದ ಸ್ಥಿತಿಯಲ್ಲಿ ತೋರಿಸ್ತೀವಿ ಅಂತ ನನಗನ್ಸುತ್ತೆ. ಮೊದಲೇ ಅವರಿಗೆ ಜೀವನದಲ್ಲಿ ಕಷ್ಟ ಇರುತ್ತೆ ಮತ್ತು ಅವರ ಫೋಟೋಗಳನ್ನು ಹಂಚಿಕೊಂಡು ಅವರ ಕಷ್ಟವನ್ನು ವೈಭವೀಕರಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇರ್ತೇವೆ. ನಮ್ಮ ಒಳ್ಳೆತನ ತೋರಿಸುವಂಥ ಸಂಭ್ರಮದಲ್ಲಿ ಅವರ ಕಷ್ಟವನ್ನು, ಅವರ ಬಡತನವನ್ನು ಕೂಡ ನಾವು ಪ್ರಪಂಚಕ್ಕೆ ಸಾರ್ತಾ ಇರ್ತೇವೆ. ಹೀಗಾಗಿ ನೀವು ಸಹಾಯ ಮಾಡೋದಾದರೆ, ಮತ್ತೊಬ್ಬರಿಗೆ ದಾನ ಮಾಡೋದಾದರೆ ಖಂಡಿತ ಮಾಡಿ. ಆದರೆ ಅದನ್ನು ಫೋಟೋಗ್ರಫಿ ಮಾಡಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಹಂಚ್ಕೊಳ್ಳೋದನ್ನು ದಯವಿಟ್ಟು ಕಡಿಮೆ ಮಾಡಿ. ಇದರಿಂದ ಮತ್ತೊಬ್ಬರ ಕಷ್ಟಗಳನ್ನು ನಾವು ಹರಾಜು ಹಾಕೋದು ನಿಲ್ಲತ್ತೆ. ಏನಂತೀರಿ?